ಟೋಕನ್ ಬಟ್ಟೆ ನೀರೇ ಬಿಟ್ಟಿಲ್ಲ 8 ದಿವಸ ಆಯ್ತು. ಯಾವ ಸಹಾಯ ಮಾಡ್ತಾರ? ಎಲ್ಲ ಒಬ್ಳೆ ಸಾಯ್ಬೇಕು. ಅಪ್ಪ ಮಗ ಹಂಗೆ ಬಟ್ಟೆ ಬಿಚ್ಚಿ ಹಾಕ್ತಾರ ಹಂಗೆ. ಎಷ್ಟು ಸತಿ ಹೇಳ್ತಿದ್ದೀನಿ ನನ್ನ ಮಗಗೊಂದು ಹೆಣ್ಣು ಹುಡುಕ್ರಿ ಎಲ್ಲಾರ ಅಂತ. ಹೇಳಿದ ಮಾತು ಒಂದು ಕೇಳಲ್ಲ, ಬರೀ ಊರು ತಿರ್ಗಕ್ಕೆ ಹೋಗ್ತಾರೆ. ತಿನ್ ಮೈ ಬೆಳೆಸ್ಕೊಂತದಾರ ನೋಡಂಗೆ. ಹೊರ ಕುತ್ಕೊಂಡಿರೋದೇ ಗೊತ್ತಿಲ್ಲ, ಹೆಂಗ್ ಬೈತದಳ ನೋಡು. ಏ ಪಾರೋ ಪಾರೋ ಅಂದ್ರೇನಾ? ಅದೇನು ಹೇಳ್ರಿ, ಏನು? ಯಾಕೆ ನನಗೆ ಬೈತದಿಯಲ್ಲ? ಏನ್ ಮಾಡ್ಬೇಕು ಹೇಳ್ರಿ? ಒಬ್ಳೆ ಎಲ್ಲ ಕೆಲಸ ಮಾಡ್ಬೇಕು. ಇಂಥ ದೊಡ್ಡ ಮನೆ ಕಸ ನೆಲ ಅಡಿಗೆ ನೀವು ಮೂರ್ ಹೊತ್ತು ಬಿಸಿ ಎತ್ ಕೇಳ್ತೀರಾ. ನನ್ನ ಕೈಯಾಗಂತೂ ಆಗಲ್ಲಪ್ಪ ಮಾಡಕ್ಕೆ. ಫಸ್ಟ್ ಮಗನ್ ಮದುವೆ ಮಾಡ್ರಿ, ಸೊಸೆ ಬಂದ್ರೆ ಒಂಚೂರು ಅದು ಇದು ಮಾಡ್ಕೊಟ್ರೆ ನನಗೂ ಸಹಾಯ ಆಗುತ್ತೆ. ಹುಡುಗಿನ ಕೈಯಾಗ ಹಿಡ್ಕೊಂಡಾಳೆ. ನಿಮ್ಮ ಕಡೆ ಯಾವಾರ ಇದ್ರೆ ನೋಡ್ ಮಾಡಿ, ನಾನೇನು ಬೇಡ ಅಂತೀನ. ಇಲ್ಲದ ಹೆಣ್ಣು ಒಂದಾರ ಹೆಣ್ಣು ಕೊಡ್ತೀನಿ ಅಂತ ಮುಂದೆ ಬರ್ತಿಲ್ಲ. ಯಾಕೆ ಕೊಡ್ತಿಲ್ಲ ಯಾರಿಗೊತ್ತು? ಏನ್ ಮಾಡೋದ ಏನ ಹೆಣ್ಣಿಗೆ? ನಂಗಂತ್ರಲ್ಲೇ ಹುಡುಕಿ ಸಾಕಾಗೋಯ್ತೆ. ನಿನ್ನಂಗೆ ಎಲ್ಲರೂ ಮತ್ತೊಂದು ಗಂಡು ಅಂತಂದು ಅಡಾಡ್ಕಂದ್ರೆ ಎಣ್ಣೆಲ್ಲಿ ಸಿಗ್ತಾವ ಗಂಡಿಗೆ. ಹಿಂಗೆ ಆಗ್ಬೇಕು ತಗ. ಹೇಳ್ದೆ ನಾನು ಒಂದು ಹೆಣ್ಣು ಮಾಡ್ಕೊಂಡು ಅನ್ಕಣೆ ಅಂತ. ಓದ್ಸೋಕ್ಕಾಗಲ್ಲ, ಸಾಕಾಗಲ್ಲ. ಅವಾಗಿನ ಕಾಲದಾಗೆ ಹಂಗಂದೆ. ಈಗಿನ ಕಾಲದಾಗೆ ಮೊಮ್ಮಕ್ಕಳು ಬರ್ಲಿ ತಗ, ಸ್ಕೂಲಿಗೆ ಸೇರಿಸಿ ಓದ್ಸು, ಗೊತ್ತಾಕುತ್ತೆ. ಅಯ್ಯೇ ನೀವು ದುಡಿಯ 3 ಕಾಸಿಗೆ ಎಲ್ಲಿ ಓದ್ಸಕ್ ಹೋಗೋಣ? ನನ್ನ ಮಗ ದುಡಿತಂತ ಹೇಳ್ರಿ, ದುಡ್ದು ಓದಿಸ್ಕೊಂತಾನೆ. ಹೇಳ್ಬಿಟ್ರಂಗೆ ಏನಂಗೆ ದುಡ್ದು ತಂದು ಹಾಕ್ಯಾರೆ. ಈ ಹಳೇ ಮನೆಗೆ ಇಟ್ಟಾರ ನನ್ನ. ನೋಡೋಗ್ರಿ ಎಲ್ಲಾರು ಎಂತೆಂತ ಬಿಲ್ಡಿಂಗ್ ಕಟ್ಕೊಂಡದಾರೆ ಅಂತಂದು. ಬರೀ ಬಿಲ್ಡಿಂಗ್ ಇರೋರ್ನೇ ನೋಡಬೇಡ, ಇದು ಇಲ್ದರು 1000 ಜನ ಅದಾರೆ ದುಡ್ಕೊಂಡು ತಿಂತಿರಾರು ಕೂಲಿ ಮಾಡ್ಕೊಂಡು. ಹೇಳ್ಬಿಟ್ಲಂಗೆ ಈಕಿ. ಈಗ ಹೇಳೇನ್ ಪ್ರಯತ್ನ? ಎಷ್ಟು ಹೇಳಿದ್ರು ಅಷ್ಟೇ, ಒಳಗೆ ಹುಂಚೆಣ್ಣು ತೊಳ್ದಂಗೆ. ಯಾವಾಗ ಬಂದ್ರು ಗುದ್ದಾಡ್ತಾಳೆ. ಹಿಂಗೆ ಜಗಳ ಗಂಟೆ ಆಯ್ದ. ಇಲ್ಲಿ ಕುತ್ಕೊಳೋದೇ ತಪ್ಪು ನಂದು. ಹೊರಗೆ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ. ಕರಿತೈತೇನೆ ನಿಮಗೆ ಕಟ್ಟೆ ಹೋಗ್ರಿ. ಮಂಚನ ಅಂತ ಅಂದ ತಕ್ಷಣ ನಿಮಗೆ ಜಗಳ ಮಾಡ್ದಂಗೆ ಹೋಗಲ್ ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಬರ್ಬೇಕು. ನಿಮಗೆ ಹೇಳೋದು ಒಂದೇ, ಕ್ವಾಣದ ಮುಂದೆ ಕಿಂದ್ರಿ ಬಾರಿಸೋದು ಒಂದೇ. ಹೋಗ್ರಿ. ಮನೆ ಬರೋನೇ ಇಷ್ಟ ಆಯ್ತು. ಮದುವೆ ಆದಾಗಿಂದ ಇಕ್ಕಿದ್ದೆ ಇಷ್ಟೇ. ಮತ್ತಿಗೂ ಜಗಳ ಆಡ್ತಾಳೆ. ನಾನು ಹೇಳಿದ ಮಾತು ಒಂದು ತಗೊಳಲ್ಲ. ನೋಡು ನಾನು ಏನಾರ ಬುದ್ಧಿವಾದ ಹೇಳಕ್ ಹೋದ್ರು ಅದು ಜಗಳ. ಏಯಪ್ಪ ನನಗಂತರೂ ಇವ್ರು ಕಟ್ಕೊಂಡಾಗಿಂದನೂ ಸಾಕಾಗಿ ಹೋಯ್ತು. ದೇವ್ರಿಗೆ ಏನು ಅಂತ ನಾನು ಜೋಡಿ ಮಾಡಿಬಿಟ್ನೇನ. ನಮ್ಮ ಅಪ್ಪಗೆ ಹೇಳ್ದೆ, ಒಳ್ಳೆ ಆಸ್ತಿವಂತ್ರಿ ಕೊಡ್ರಪ್ಪ ಅಂತ. 4-5 ಅಡ್ಕನದು ಸಿಕ್ಕರಿ ಕೊಡೋದಂಗೆ. ಎಲ್ಲರೂ ನೋಡಿದ್ರೆ ಹೊಟ್ಟೆ ಉರಿತುತ್ತೆ. ಹೆಂಗಂಗೆ ಓಡಾಡ್ತಾರೆ ಕಾರಾಗ ಹಂಗೆ ಗಂಡ ಹೆಂಡ್ತಿ ಮಕ್ಕಳು. ನಮ್ಮನೆ ಬರೋ ನೋಡಿ ಹೆಂಗೈತಿ ಮಾಡಿ ಪಡ್ಕೊಂಬಂದಿರೋದು ಇಷ್ಟೇ ಅನ್ಬೇಕು. ಜೀವನ ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಅಮ್ಮಗೆ ಹೇಳಿ ಒಪ್ಪಿಸ್ಬಿಡ್ತೀನಿ, ನಾನು ಅವಳನ್ನೇ ಮದುವೆ ಆಗೋದು. ಅಮ್ಮ ಹಬ್ಬ ಏನ ಸಿಟ್ಟಾಗಿರಂಗೈತೆ. ಹೆಂಗಾರಾಗ್ಲಿ ಹೊರಕ್ಕೆ ಕರಿತೀನಿ. ಒಳಗೆ ಮತ್ತೆ ಹೊಡೆದ್ರೆ ತಪ್ಸ್ಕೊಂಡು ಹೋಗಲ್ಲ. ಏನಲ್ಲೇ ಬಾ ಒಳಗೆ. ಒಂದು ಸ್ವಲ್ಪ ಹೊರ ಬಾಯಿಲಿ. ಅಂದೆ ತಡಿಯಪ್ಪ. ಇಷ್ಟ ತನಕ ನಿಮ್ಮ ಅಪ್ಪಂದು ಆತು, ಈಗ ಮಗಂದು. ಏನಪ್ಪ ಏನು ವಿಷಯ? ಅಮ್ಮ ನಾನೊಂದು ವಿಷಯ ಹೇಳ್ತೀನಿ, ಸಿಟ್ಟಾಗಲ್ಲ ಅಂದ್ರೆ ಹೇಳ್ತೀನಿ. ನಿನಗೆ ಯಾಕೆ ಸಿಟ್ಟಾಗನ? ಏನು ವಿಷಯ ಹೇಳು. ನಾನು ಬಟ್ಟೆ ಒಕ್ಕೊಂಬರಕ್ಕೆ ಹೋಗ್ಬೇಕು. ಒಂದು ರಾಶಿ ಬಟ್ಟೆ ಅದಾವೆ, ಎಲ್ಲ ನಾನೇ ಮಾಡ್ಬೇಕು. ಅದಕ್ಕೆ ಕಣಮ್ಮ ನಿನಗೊಂದು ಎಲ್ಲ ಕೆಲಸ ಮಾಡೋಕ್ಕೆ ಒಂದು ಐಡಿಯಾ ಮಾಡೀನಿ. ನೀನು ಇನ್ನು ಮುಂದೆ ರಾಣಿ ಥರ ಕುತ್ಕೊಳೋದು ಮಕ್ಕನೋದು ಅದೇ ಆಡ್ಕೊಂತ ಬರೋದು ಅಷ್ಟೇ. ಹೌದೇನು? ಏನಾದ್ರು ಕೆಲಸದಲ್ಲಿ ಏನಾರ ಕರ್ಕೊಂಬಂದಿರ್ತೀಯಾ? ಬೇಡ. ಅವು ಕ್ಲೀನ ತೊಳೆಯಲ್ಲ, ನೆಲ ಒರೆಸಲ್ಲ, ಸಂಧಿ ಮೂಲಿ ಬಟ್ಟೆಗಳಿಗಂತರೂ ಕೊಳೆ ಹಂಗೆ ಇರ್ತದಂತೆ. ಶಾರದಕ್ಕ ಹಿಡ್ಕೊಂಡು ಒಂದು 15 ತಿಂಗಳು ಮಾಡಿಸಿ ಬಿಡಿಸ್ಲಿಲ್ಲ. ಬೇಡ ಯಾ ಕೆಲಸದಲ್ಲೂ ಬೇಡ, ನಾ ಮಾಡ್ತೀನಿ, ಸುಮ್ಮನಿರು. ಕೆಲಸದಲ್ಲ ಕಣಮ್ಮ. ಏನು ಹೇಳು? ನನಗೆ ಬಟ್ಟೆ ಒಕ್ಕೊಂಬರಕ್ಕೆ ಹೋಗ್ಬೇಕು. ಮನೆಗೆ ಬೇರೆ ನೀರು ಬಿಟ್ಟಿಲ್ಲ, 1 ವಾರ ಆಯ್ತು. ಒಂದು ರಾಶಿ ಬಟ್ಟೆ ನೋಡು, ಬರೀ ನಿನ್ನ ಜೀನ್ಸ್ ಪ್ಯಾಂಟು ನಿನ್ನ ಟೀ ಶರ್ಟ್ಗಳೇ ಒಂದು ರಾಶಿ ಇರ್ತಾವ. ಹಂಗೆ ಅವ್ನ ಕೈ ಎತ್ತಿ ಹೋಗೋದೆ ಕೈಯೇ ನೋವು ಬಂದಿರ್ತಾವೆ. ಅಮ್ಮ ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಕಣಮ್ಮ. ಏನು ಹೇಳ್ತದೀಯ? ಹುಡುಗಿನ ಲವ್ ಮಾಡ್ತದೀಯಾ? ನಿನಗೇನಾರ ಬುದ್ಧಿ ಐತೆನಾ? ಕಣಮ್ಮ, ನಾನೊಂದು ಹುಡುಗಿ ಲವ್ ಮಾಡ್ತಿದ್ದೀನಿ, ಅವಳನ್ನೇ ಮದುವೆ ಆಗೋದು. ಈ ಲವ್ ಪವು ಅವ್ರು ಯಾರು ನಾವ್ಯಾರು ನಮಗಿವೆಲ್ಲ ಆಗಿ ಬರಲ್ಲ. ನಾನು ಹೆಣ್ಣು ಹುಡುಕಿ ಮದುವೆ ಮಾಡ್ತೀನಿ, ಅಲ್ಲಿ ತನಕ ತಡ್ಕ. ನೀನು ಏನಾರ ಹೇಳಮ್ಮ, ನಾನು ಅವಳನ್ನೇ ಮದುವೆ ಆಗೋದು. ನನಗೆ ಯಾ ಹೆಣ್ಣು ಹುಡುಕಿದ್ರು ನಾನು ಮದುವೆ ಆಗಲ್ಲ. ನಾನು ಹೇಳೋದಿಷ್ಟೇ. ಇಷ್ಟು ವಯಸ್ಸಾದ್ರೂ ಹೆಣ್ಣು ಹುಡುಕಿ ಮದುವೆ ಮಾಡಲ್ಲ. ನಾನೇ ಲವ್ ಮಾಡೀನಿ ಅಂದ್ರೂ ಮಾಡಲ್ಲ. ಏನು ತಂದೆ ತಾಯಿನ ಏನ? ಎಲ್ಲಿಗೆ ಹೋಗ್ತದೀಯ? ಇಷ್ಟು ಧೈರ್ಯವಾಗಿ ಹೇಳ್ತಾರೆ ನೋಡಿ, ನಾವು ಲವ್ ಮಾಡಿದೀವಿ ಅಂತ. ಅವಾಗಿನ ಕಾಲದಾಗ ಆ ಹೆಸ್ರು ಕೇಳಿದ್ರೇ ಮನೆಯೆಲ್ಲ ನಡ್ಗದ ಏನ. ಈಗಿನ ಕಾಲದಾಗ ಏನಿಲ್ಲ, ಲವ್ ಮಾಡೋದು ಮದುವೆ ಆಗೋದು.
ಒಂದು ಹುಡುಗಿ ಎಲ್ಲಾರ ಲವ್ ಮಾಡಿದಾಳೆ ಅಂದ್ರೆ ಊರು ತುಂಬಾ ಹೇಳಾರು. ಈಗ ನಮ್ಮ ಮನೆಗೂ ಅದೇ ನಿಮ್ಮ ಮನೆಗೂ ಅದೇ, ಈಗಿನ ಕಾಲದಾಗ ಹಂಗೆ ಜನಗಳು. ಏಯ್ ಇವನ್ ಕೂಟಾಗೇನು ಬಟ್ಟೆನಾರ ಒಕ್ಕಂಬರ್ತೀನತ್ಲ. ಯಾಕಪ್ಪ ಬೇಜಾರಾಗಿದೆಯಲ್ಲ, ಯಾಕೆ ಏನಾಯ್ತು? ಏ ಬಿಡವ, ಈ ಊರಾಗ ನೋಡಿದ್ರೆ ಕೂಲಿನೇ ಕರಿಯಲ್ಲ, ದುಡ್ಡು ಇಲ್ಲ. ಬಾರಪ್ಪ ನಮ್ಮ ಊರಿಗೆ ಹೋಗ್ಬಿಡಂಬ, ಹೆಂಗಾರ ಜೀವನ ಮಾಡೋಣಂತೆ. ಆ ಹೊಲ ಗದ್ದೆಗೆ ನಾನು ಅಲ್ಲಿ ಹೊಲಕ್ಕೆ ಪಲಕ್ಕೆ ಹೋಗಿ ಎಲ್ಲ ಕುತ್ಕೊಂಡು ಕಾಯ್ತೀನಿ. ಒಬ್ಳು ಕೇಳಲ್ಲಮ್ಮ ನನ್ನ ಮಾತಾ. ಈಗೊಬ್ಳು ನನ್ನ ಹೊಟ್ಟೆ ಉರಿಸ್ತಾಳೆ. ನನಗೆ ಯಾವ ಕಡೆ ಸಾಯ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಮಾತು ಹೆಂಗೆ ಕೇಳ್ತೀಯಪ್ಪ? ಫಸ್ಟು ನಮ್ಮ ಜೀವನ ನೋಡ್ಕೊಳನಂತೆ. ಬಾ ಹೋಗೋಣ. ಯಾಕ್ರಿ ಏನಾಯ್ತು ಹಿಂಗೆ ಕುತ್ಕೊಂಡಿರಲ್ಲ? ನಿಮ್ಮ ಅಮ್ಮ ಏನಾರು ಹೇಳ್ಕೊಡ್ತಾ? ನೀ ಏನಾಗಿತ್ತೆ ನಿಮ್ಮ ಮಂಗಳ? ಅವನಿಗೆ ದುಡಿಮಿಲ್ಲ ಅಂತಂದು ಅವನಿಗೆ ಚಿಂತೆ, ಇಕ್ಕಿಗೊಂಥರ ಚಿಂತೆ. ಹೌದು ತಾಳ್ರಿ, ನೀವೇ ಎಲ್ಲ ಹೇಳ್ಕೊಟ್ರದು ನನಗೆ ಗೊತ್ತೈತಿ, ಅದಕ್ಕೆ ಅವ್ರಿಗೆ ಕುತ್ಕೊಂಡಿರೋದು. ಕಣೆ ನಾನು ಹೇಳ್ಕೊಟ್ಟಿದ್ದು ಏನೇ ಮಾಡ್ತೀಯ ಈಗ? ಬಾ ನಮ್ಮೂರಿಗೆ ಹೋಗಿ ಜೀವನ ಮಾಡೋಣ. ಆ ಹುಡುಗನ ನೋಡಿದ್ರೆ ಹೊಟ್ಟೆ ಕಳ್ಳು ಕಿತ್ತು ಬರ್ತತೆ. ಅಯ್ಯೋ ಏನಪ್ಪ ಮಾಡೋದೀಗ? ಏನಾರ ಮಾಡ್ರ ಹಣ ರಂಪ ಮಾಡಿ ಒಪ್ಪಿಸ್ಬೇಕಿಡಿ. ಅಯ್ಯೋ ನನ್ನ ಕರ್ಮ, ಇಂಥರ ಕಟ್ಕೊಂಡು ನಾನು ಏನು ಮಾಡಬೇಕು? ನಾನು 2 ಮಕ್ಳು ನಡೆದ್ಬಿಟ್ಟೆ. ಹಿಂಗೆಲ್ಲ ಆಗ್ತತೆ ಅಂದರೆ ನಾನು ಹುಟ್ಟು ತಲೆ ಮಕ್ಳನ್ನ ಸಾಯಿಸ್ತಿದ್ನಲ್ಲಪ್ಪ ದೇವ್ರೇ. ಆ ಮಕ್ಳಿಗೆ 2 ವಿದ್ಯೆ ಕೊಡೋಣ ಅಂದರೆ ನನ್ನ ಕೈಯಾಗ ಆಗ್ತಿಲ್ಲ. ಒಂದು ಸ್ಕೂಲಿಗೆ ಸೇರ್ಸೋಣ ಅಂದರೆ ನೋಡ ನೋಡ ಹೆಂಗೆ ನಾಟಕ ಮಾಡ್ತಾಳೆ. ಒಟ್ಟು ಐತೆ ನಾಟಕ ಮಾಡಿ ಮಾಡಿ ಇಕ್ಕಿ ಮಂಗ್ಳಿ ಎಲ್ಲ ನಮಗೆ ತಂದಿಟ್ಟು ಬಿಟ್ಲಿಕ್ಕೆ. ನೋಡ್ರಿ ನಿಮ್ಮ ಅಮ್ಮನ ನೋಡ್ರಿ ಹೆಂಗ್ ಮಾತಾಡ್ತತ್ ನಿನ್ನಿದ್ರಿಗೆ. ಯಾಕಾರ ಹುಟ್ಟಿದ್ನ ಏನ, ಯಾಕಾರ ಮದುವೆ ಆಗಿದ್ನ ಏನ, ಯಾಕಾರ ಮಕ್ಳು ಆಡ್ದಿದ್ನ ಏನ ದೇವ್ರೇ. ನಾನು ಏನಾರ ಓವರಾಗಿ ಆಕ್ಟಿಂಗ್ ಮಾಡ್ತಿದ್ದೀನ? ಇಲ್ಲ ಇಲ್ಲ, ಇವ್ರಿಗೆ ಹಿಂಗೆ ಆಕ್ಟಿಂಗ್ ಮಾಡಿದ್ರೇನೆ ಇವ್ರು ಬಗ್ಗದು. ಇಲ್ಲಿದ್ರೆ ಅವ್ರ ಅಮ್ಮನ ಮಾತು ಕೇಳಿ ನನ್ನ ಆ ಕೊಂಪಿ ಕರ್ಕೊಂಡೋಗಿ ಹಾಕ್ಬಿಡ್ತಾರೆ. ನೋಡು ಹೆಂಗೆ ಗುನು 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 ಅಂತಾಳೆ, ಒಬ್ರಿಗೆ ಕೇಳಿಸ್ತಂಗೆ ಬಿನಾಣಿಗಿಚ್ಚಿ ಎಲ್ಲಿ ತಗೊಂಬಂದ ಏನ ಸೊಸೆಯಾಗಿ. ನನ್ನ ಕರ್ಮ ನೋಡ್ರಿ. ನಿಮ್ಮ ಅಮ್ಮ ಎಷ್ಟು ಮಾತಾಡ್ತೈತೆ ನೋಡ್ರಿ, ನೀವು ಏನಾರ ಒಂದರ ಮಾತಾಡ್ತೀರಾ? ಈಗ ಬಾಯಿ ಮುಚ್ತಿ ಇಲ್ಲ ಬಾಯ್ನ. ಎಷ್ಟು ನಾಟಕ ಮಾಡ್ತೀಯೇ? ಕರ್ಕೊಂಬಂದು ನಾನು ಇಲ್ಲಿ ಹಾಕಿ ಒಬ್ರು ಒಂದು ಕೂಲಿ ಕರಿಯಲ್ಲ. ಸ್ಕೂಲಿಗೆ ಸೇರಿಸು ಅಂತೀಯ. ಬೈರಿ ಎಲ್ಲರೂ ನನಗೆ ಬೈರಿ. ನಾನೇನು ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ರಿ ಅಂತಿಲ್ಲ, ಗೌರ್ಮೆಂಟ್ ಸ್ಕೂಲಿಗೆ ಕರ್ಕೊಂಡು ಹೋಗಿ ಸೇರಿಸ್ರಿ ಅಂತ ಹೇಳ್ತಿದ್ದೀನಿ. ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಹಂಗೆ ಕಳ್ಸಕ್ಕಾಗುತ್ತೇನೆ. ಬ್ಯಾಗು ಬುಕ್ಕು ಎಲ್ಲ ಹಂಗೆ ಬರ್ತಾವ. ಈಗ ಸೇರಿಸಿದ್ರೆ 2,000 ರೂಪಾಯಿ ಬೇಕು, ಎಲ್ಲಿಂದ ತರಲಿ ನಾನು? ನನ್ನ ಹತ್ರ 5 ತಗೊಳ್ರಿ, 2,000 ಕೊಡ್ತೀನಿ. ನೋಡು ಹೆಂಗೆ ನೀನು ಜೋಬಾಗಿಂದ ಕತ್ಕೊಂಡು ಇಟ್ಕೊಂಡಾಳೆ 2,000 ರೂಪಾಯಿನ. ನಾನೇನು ಕದ್ದಿಲ್ಲ, ನನಗೆ 2,000 ರೂಪಾಯಿ ಬಂದಿತ್ತಲ್ಲ, ಅದು ನಂಗೆ ಇಟ್ಕೊಂಡೀನಿ. ಸರಿ ತಗ, ಈಗ ಯಾಕೆ ಹಂಗೆ ಅಳ್ತೀಯ? ಹೋಗು, ಆ 2,000 ರೂಪಾಯಿ ಕೊಡು, ನನ್ನ ಹುಡುಗರು ಸ್ಕೂಲಿಗೆ ಸೇರಿಸಿ ಬುಕ್ಸ್ ಎಲ್ಲ ಕೊಡಿಸ್ಬರ್ತೀನಿ. ಮತ್ತು ನೀವು ನನ್ನ ಊರಿಗೆ ಕರ್ಕೊಂಡು ಹೋಗಲ್ಲ ತಾನೆ? ಹೋಗು, ದುಡ್ಡು ತರೋಗು, ಹುಡುಗರು ರೆಡಿ ಮಾಡಿ ಸ್ಕೂಲಿಗೆ ಸೇರಿಸ್ಬರ್ತೀನಿ. ಸರಿ ಸರಿ. ಇಷ್ಟೊತ್ನಾಗ ಏನು ಕರ್ಕೊಂಡು ಹೋಗ್ತೀಯಾ? ಅಲ್ಲಿ 12:15 ಮಧ್ಯಾಹ್ನ ಏನು ಕರ್ಕೊಂಡು ಹೋಗ್ತೀಯ? ನಾಳೆ ಗುರುವಾರ ಐತೆ, ಆ ರಾಯರಿಗೆ ಕೈ ಮುಗಿಸ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿ ಸೇರಿಸ್ಬರಂತಗ. ಸರಿ ತಾಳಮ್ಮ, ನಾಳೆನೇ ಕರ್ಕೊಂಡು ಹೋಗ್ತೀನಿ. ಸರಿ ತಾಳ್ರಿ, ನನಗೆ ಬಟ್ಟೆ ಒಗೆ ಹೋದವೆ, ಬಟ್ಟೆ ಒಕ್ಕೊಂಬರ್ತೀನಿ. ರಾಶಿ ಮಾಡ್ಕೊಂತಾಳಂದ್ರೆ ರಾಶಿನ ನಾಲ್ಕು ಒಗ್ದಾಕನ ಬಿಟ್ಟು ನೀರು ಬಿಟ್ಟಾರ 1 ವಾರದಿಂದ. ಅದನ್ನೇ ಜಗಳ ಮಾಡಬೇಡ್ರಿ, ಹೋಗಿ ಒಕ್ಕಂಬರಾಗಿ ಬಟ್ಟೆಗಳನ್ನ. ಸರಿ ತಾಳ್ರಿ. ಇದ ಮಾತ್ಲಾಗೆ ಎಷ್ಟು ದಿವಸ ಆಕತ್ತ ಅಷ್ಟು ದಿವಸ ಇದ್ದು ಆಮೇಲೆ ಕರ್ಕೊಂಡು ಹೋಗೋಣಂತೆ. ಸರಿ ತಾಳಪ್ಪ. ಬಾ. ಅಯ್ಯಪ್ಪ ನನಗೆ ಕೈ ನೋಯ್ತಿದ್ದಾವೆ, ನನ್ನ ಕೈಯಾಗ ಆಗಲ್ಲ ಕಣಮ್ಮ. ಬಿಸಿಲು ಅಂದ್ರೆ ಬಿಸಿಲು ಬಿಸ್ತೈತೆ, ಮಾಡ ಮುಚ್ಕೊಂಡೈತಿ. ಗರಗಡ ಬಾರಿ. ಎಲ್ಲಿ ಬಂದು ಸಿಕ್ಕಂಬಿಟ್ನಪ್ಪ. ನಮ್ಮ ಅತ್ತೆನೇ ಎಷ್ಟೋ ಚೆನ್ನಾಗಿ ನೋಡ್ಕೊಂತಿತ್ತು ನನ್ನ. ಅಯ್ಯೋ ತಾಯಿ ಹಿಂಗಿರ್ಬಾರ್ದಪ್ಪ, ಎಲ್ಲರೂ ಹೆಂಗೆ ಹೆಣ್ಮಕ್ಳು ನೋಡ್ಕೊಂತಾರೆ. ನಮ್ಮ ಅಮ್ಮ ನೋಡಿದ್ರೆ ಎಲ್ಲ ಬದುಕು ನನಗೆ ಹಸ್ತತೆ. ಓ ಪಾರವ್ವ, ನೀನು ಬರಂಗದೀಯ ಬಟ್ಟೆ ಒಗ್ಯಕ್ಕೆ? ನಿಮ್ಮ ಮನೆಗೆ ನೆಲ್ಲಿ ಐತಲ್ಲ? ನೆಲ್ಲಿ ಐತಿ, ನೀರು ಎಲ್ಲಿ ಬಿಟ್ಟನೆ 1 ವಾರ ಆಯ್ತು. ಗೊತ್ತಿದ್ದು ಕೇಳ್ತೀಯಲ್ಲಕ್ಕ, ನೀನೇ ಬರ್ತದೀಯ ಅಂದಾಗ ನಂದೇನು? ಅದೇನಕ್ಕ ಬಟ್ಟೆಗಳು ಓಸು ಮರ್ಚಿಟ್ಕೊಂಬರ್ತದೆ ನಿನ್ನ ಟಬ್ಬಗೆ. ಏನು ಯಾವ ಟಬ್ ತಗೊಂಬಂದೆ? ಒಗ್ದಿರೋ ತಂದೆ ಯಾವುದು ಕಣೆ? ನನ್ನ ಸೊಸೆರು ಹಂಗೆ ಮರ್ಚಿಟ್ಟಾರೆ. ಅಲ್ಲಮ್ಮ ಅವ್ರು ಏನು ಕೆಲಸ ಮಾಡಲ್ಲ ಅಂದೆ, ಈಗ ಬಟ್ಟೆ ಮಡ್ಚಿಟ್ಟಾರೆ ಅಂತದಿಯಲ್ಲಮ್ಮ. ಏ ಅವರವ್ವ, ಇವು ಮೈಗೆ ಬಟ್ಟೆನ ಅವ್ರು ನೀಟಾಗಿ ಇಟ್ಕೊಂತಾರೆ. ಅವ್ರ ಕೆಲಸನ ಅವ್ರು ಮಾಡೋದು ಬೇಡ? ಸರಿ ಬಾ, ನಾನು 1 ಟಬ್ ಹೋಗಿದ್ದೀನಿ ನೋಡು, ನೀನು 1 ಟಬ್ ಹೋಗಿಬೇಕು, ನನಗೆ ಹಚ್ಚಂಗಿಲ್ಲ. ಏನ್ ಸರ್ದಕ್ಕ ಗೌರಿ ಕರ್ಕೊಂಬರ್ತದೀಯಾ? ಅಯ್ಯೋ ಮತ್ತೆ ಈಗಿನ ಸೊಸೆರಿ ಯಾರು ಮಾಡ್ತಾರವ? ಮಗಳಾರ ಆಗತ್ಕೆ ಬಂದ್ ಮಾಡ್ತದಾಳ. ಹೋಗೋಣ ಗಡಗಡ ಒಕ್ಕಂಬರನ ಅಂತತ್ಲಾಗೆ. ಓ ಮಂಗ್ಲ, ನೀನು ಬಂದ್ಬಿಟ್ಟೇನೆ ಬಟ್ಟೆ ಒಗ್ಯಕ್ಕೆ? ಹೂನಕ್ಕ ಬರ್ತಿ, ಬಟ್ಟೆ ಇದು ನೀರು ಬೇರೆ ಬಿಟ್ಟಿದ್ದಿಲ್ಲಲ್ಲ. ಅಯ್ಯೋ ಶಾರದಕ್ಕ ಬಂದಿತ್ತೆ, ಶಾರದಕ್ಕನ ಮಗಳನ್ನ ಕರ್ಕೊಂಬಂದಿತ್ತೆ. ಕಡೆ ನಮ್ಮ ಮನೆಗೊಂದು ನೀರಿರ್ಲಿ. ಬರ್ರಿ ಗಾಡ ಮಾಡ ಮುಚ್ಕೊಂಡಿತ್ತು ಒಕ್ಕಂಬರನಂತೆ. ಇಲ್ಲೇ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಟೈಮ್ ಹಾಕುತ್ತೆ. ನಡಿಯಕ್ಕ. ನೀವು ನಿಮ್ಮ ಹಳ್ಳಿಗಳಿಗೆಲ್ಲ ಹಿಂಗೇನಾ? ನೀರು ಬಿಟ್ಟಿಲ್ಲ ಅಂದ್ರೆ ಬಟ್ಟೆ ಒಗ್ಯಕ್ಕೆ ಕೆರೆ ಹಳ್ಳ ಹತ್ರ ಎಲ್ಲ ಹೋಗ್ತೀರಾ? ನಮ್ಮೂರ ಕಡೆ ಎಲ್ಲ ಹಿಂಗೆ ಹೋಗ್ತಿದ್ರು. ಆದ್ರೆ ಈಗೆಲ್ಲ ಇಲ್ಲ, ಎಲ್ಲ ನೀರಿನಲ್ಲಿ ಹಾಕ್ಸ್ಕೊಂಡು ಮನೆ ಹತ್ರನೇ ತೊಳ್ಕೊಂತಾರೆ. ಈ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟವ, ವಾಷಿಂಗ್ ಮಿಷಿನಿಗೆ ಹಾಕ್ಬಿಡ್ತಾರೆ. ಅವಾಗೆಲ್ಲ ಹಿಂಗೆ ಹೋಗಿ ಬಟ್ಟೆ ಒಕ್ಕಂಬಂದ್ರೆ ಎಷ್ಟು ಚೆನ್ನಾಗಿ ಎಲ್ಲಾರ ಜೊತೆ ಮಾತಾಡ್ಕೊಂತ ಕುತ್ಕೊಂಡು ಬಟ್ಟೆ ಒಕ್ಕಂಬರ್ತಿದ್ವಿ. ಕತೆ ಯಾರ್ಯಾರು ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್ ನೀವು ಕತೆ ನೋಡ್ತಿರಲ್ಲ, ಒಂದು ಲೈಕ್ ಬಟನ್ ಒತ್ತಿರಿ.
ನಿಮಗೆ ನಮ್ಮ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಪಕ್ಕದಾಗಿರೋ ಗಂಟೆ ಬಟನ್ ಒತ್ತಿರಿ. ಹೋಗಿ ಬರ್ಲಾ?